ಬಾಗಲಕೋಟೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಾಗಿತ್ತ ಬಿಡ್ಲ್ವಾ? ಅಗತ್ಯ ಇತ್ತು. ಅದನ್ನು ಕೊಡಿಸ್ತವ್ರು ಯಾರು? ನಾನು ಘೋಷಣೆ ಮಾಡಿದೆ, ಕೊಡಿಸ್ತವ್ರು ಯಾರು? ಪ್ರಯತ್ನ ಪಟ್ಟವರು HY ಮೇಟಿ ಅವರು. ಅದು ಈಗಲಲ್ಲ, 16-17 ಅಲ್ಲಿಂದ ಹಠ ಹಿಡ್ಕೊಂಡಿದ್ರು. 16-17 ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದಪ್ಪ. ಅದ್ರ ಬಗ್ಗೆ ನಾವು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಲೀಡರ್ ಯಾರು ಇರಬೇಕು, ಮುಖ್ಯಮಂತ್ರಿ ಯಾರು ಮುಂದುವರಿಬೇಕು ಅಂತ ಹೇಳೋದು ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು. ಪ್ರತಾಪ್ ಸಿಂಹ ಅವ್ರ ಮೇಲೆ ಅವಾಚ್ಯ ಶಬ್ದಗಳನ್ನು ಬಳಸಿದ್ರು. ಪ್ರತಾಪ್ ಸಿಂಹ ಅವರು ತಮ್ಮ ಮೇಲೆ ಒಂದು ಅವಾಚ್ಯ ಶಬ್ದ ಬಳಸಿದ್ರು. ಅವ್ರ ಸಂಸ್ಕೃತಿ ಅಂತಿದೆ, ಕಂಪ್ಲೇಂಟ್ ಆಗಿದೆ ಸರ್ ಅವ್ರ ಮೇಲೆ. ಅವ್ರ ಸಂಸ್ಕೃತಿ ತೋರಿಸುತ್ತೆ. ಅದು ಅವಾಚ್ಯ ಶಬ್ದಗಳನ್ನು ಬಳಸೋದು ಇದೇ ರಾಜಕೀಯದಲ್ಲಿ. ಸಂಸದೀಯ ಪದಗಳನ್ನು ಮಾತ್ರ ಬಳಸಬೇಕು. ಅವ್ರನ್ನೇ ಟೀಕೆ ಮಾಡಬೇಕಾದ್ರೂ ಕೂಡ ಸಂಸದೀಯ ಪದಗಳನ್ನು ಮಾತ್ರ ಬಳಸಬೇಕು. ಅಸಂಸದೀಯ ಪದಗಳನ್ನು ಬಳಸಬಾರದು. ಅದು ಮಾಡಿದ್ರೆ ಅವರ ಸಂಸ್ಕೃತಿ ಹೀನ ಸಂಸ್ಕೃತಿ ಅಂತ ಗೊತ್ತಾಗುತ್ತೆ ಅಲ್ವಾ? ಸರ್, ಈಗ 5 ಬಾರಿ ನೀವು ಈ ಕ್ಷೇತ್ರಕ್ಕೆ ಮತಯಾಚನೆ ಮಾಡಕ್ಕೆ ಬಂದ್ರೆ ಬಿಜೆಪಿ ಅವರು ಟೀಕೆ ಮಾಡುವಂತದ್ದಾಯ್ತು. ಆದ್ರೆ ಈಗ ಮಾಜಿ ಮುಖ್ಯಮಂತ್ರಿಗಳು ಟೀಕೆ ಬಿಟ್ಟಿದ್ದಾರೆ. 2 ದಿನ ಆಯ್ತು ಸರ್. ಅದಕ್ಕೆ ಅವರಿಗೆ ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ಮಾತಾಡ್ತಾರೆ. ನೀವು 2 ಕ್ಷೇತ್ರದಲ್ಲಿ ಎಲ್ಲ ಸಂಚಾರ ಮಾಡಿ ಬಂದ್ರಿ, ನಿಮಗೆ ಯಾವ ಥರ ಏನು ಅನಿಸುತ್ತೆ? ಜನರ ಸ್ಪಂದನೆ ನಮ್ಮ ನಿರೀಕ್ಷೆಗೂ ಮೀರಿ ಜಾಸ್ತಿ ಆಗ್ತಾ ಇದೆ. ಮತ್ತೆ ನಾವು ಗ್ಯಾರಂಟಿ ಯೋಜನೆಗಳು ಮಾಡಿದ್ದೀವಲ್ಲ, ಇವು ಜನರನ್ನು ತಲುಪಿದ್ದಾವೆ. ಜನರಿಗೆ ಹಣ ಬಂದಿದೆ. 1,31,000 ಕೋಟಿ ಇಲ್ಲಿವರೆಗೆ ಖರ್ಚು ಮಾಡಿದ್ದೀವಿ. ಅದೆಲ್ಲವೂ ಕೂಡ ತಲುಪಿದೆ ಅಂತಕ್ಕಂಥದ್ದು. 2 ಕ್ಷೇತ್ರದಲ್ಲಿ ಗೆಲ್ತೀವಿ ನಾವು. ನಾನು ಶಾಸ್ತ್ರ ಹೇಳಕ್ ಬರಲ್ಲ. ನನಗೆ ಶಾಸ್ತ್ರ ಹೇಳಕ್ ಬರಲ್ಲ. ಶಾಸ್ತ್ರದಲ್ಲಿ ನಂಬಿಕೆನೂ ಇಲ್ಲ, ಶಾಸ್ತ್ರ ಹೇಳಕ್ ಬರೋದು ಇಲ್ಲ. ಆದರೆ ಕಂಫರ್ಟಬಲ್ ಆಗಿ ಗೆಲ್ತೀವಿ.